ನಮ್ಮ ಶಿವಮೊಗ್ಗ ರವೀಂದ್ರನಗರದಲ್ಲಿ ಸಿಂಧು ಅವರು ಜನವರಿ 22-23ನೇ ತಾರೀಕು ಬೇಕಿಂಗ್ ಕ್ಲಾಸ್ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಿ ಬೇಕಿಂಗ್ ಕ್ಲಾಸ್ ಹೆಂಗಿರುತ್ತೆ ಏನೇನ್ ಹೇಳ್ಕೊಡ್ತಾರೆ ನೋಡೋಣ, ವಿಡಿಯೋ ಶೂಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ. ಬೇಕಿಂಗ್ ಅಂದ್ರೆ ಪಕ್ಕಾ ಮೆಜರ್ಮೆಂಟು, ಸ್ವಲ್ಪ ಐಟಮ್ಸ್ ಹೆಚ್ಚು ಕಮ್ಮಿ ಆದ್ರೂ ಟೇಸ್ಟ್ ಕೆಟ್ಟ ಹೋಗ್ಬಿಡತ್ತೆ. ಹಾಗಾಗಿ ಪಕ್ಕಾ ಅಳತೆ ಪ್ರಕಾರ ಎಲ್ಲರಿಗೂ ಎಲ್ಲ ಐಟಮ್ಸ್ ನ ಮೆಜರ್ ಮಾಡಿ ಕೊಟ್ಟಿದ್ರು. ಕೇಕ್ ಮಾಡೋದು ಹೆಂಗೆ, ಕ್ಯಾರಮೆಲ್ ಸಾಸ್, ಹಂಗೇನೆ ಗನಾಶ್, ವಿಪ್ಪಿಂಗ್ ಕ್ರೀಮ್ ಎಲ್ಲ ಹೆಂಗ್ ಮಾಡೋದು ಅಂತ ಹೇಳಿ ಪ್ರತಿಯೊಂದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಬರೀ ಎಕ್ಸ್ಪ್ಲೇನ್ ಮಾಡೋದಷ್ಟೇ ಅಲ್ಲ, ಬೇಕಿಂಗ್ ಕಲಿಯೋರ್ ಹತ್ರನೇ ಕೇಕ್ ನೆಲ್ಲ ಪ್ರಿಪೇರ್ ಮಾಡಿಸಿದ್ರು. ಬೆಳಗ್ಗೆ 10 ಗಂಟೆಯಿಂದ ಬೇಕಿಂಗ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದು ಮಧ್ಯಾಹ್ನ 2-2:30 ತನಕ ಇತ್ತು. ನಿಜವಾಗ್ಲೂ ಕಲ್ಸೋರಿಗೆ ಎಷ್ಟು ಡೆಡಿಕೇಶನ್ ಮತ್ತೆ ಪೇಷನ್ಸ್ ಬೇಕು, ಬೇಕಿಂಗ್ ಕಲಿಯೋರ್ಗೂ ಕೂಡ ಅಷ್ಟೇ ಡೆಡಿಕೇಶನ್ ಮತ್ತೆ ಪೇಷನ್ಸ್ ಬೇಕು. ಬೇಕಿಂಗ್ ಕಲಿಯೋಕ್ ಬಂದವರು ಕೂಡ ಕಲಿಯೋದಷ್ಟೇ ಅಲ್ಲ, ಸಖತ್ ಎಂಜಾಯ್ ಕೂಡ ಮಾಡಿದ್ರು. ಕೇಕ್ ಮಾಡಿ ಸುಸ್ತಾಗಿರತ್ತೆ ಅಂತ ಹೇಳಿ ಮಧ್ಯದಲ್ಲಿ ಸ್ನಾಕ್ಸ್ ವ್ಯವಸ್ಥೆ ಕೂಡ ಇತ್ತು. ವೆನಿಲಾ, ಸ್ಟ್ರಾಬೆರಿ, ಡೆತ್ ಬೈ ಚಾಕ್ಲೇಟ್, ಪೈನಾಪಲ್, ರಸ್ಮಲೈ ಈ ತರ 10 ಕೇಕ್ಗಳನ್ನ ಎಲ್ಲರೂ ಸೇರಿ ಪ್ರಿಪೇರ್ ಮಾಡಿದ್ರು. ನಾವು ಬೇಕಿಂಗ್ ಕ್ಲಾಸ್ಗೆ ಎಷ್ಟಾಗತ್ತೆ ಅಂತ ಹೇಳಿ ಯೋಚನೆ ಮಾಡ್ತೀವಿ, ಆದ್ರೆ ಅದೇ ಬೇಕಿಂಗ್ ಕ್ಲಾಸ್ ಮಾಡೋದಕ್ಕೆ ಅವರೆಷ್ಟು ಎಫರ್ಟ್ ಹಾಕಿರ್ತಾರೆ, ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ನಾವ್ ಯಾರು ಯೋಚನೆ ಮಾಡಲ್ಲ. ಇವರು ಬೇಕಿಂಗ್ ಮಾಡೋದಕ್ಕೆ ಬ್ರಾಂಡೆಡ್ ಮತ್ತೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದು, ತುಂಬಾನೇ ಕ್ಲೀನ್ ಆಗಿ ಟೇಸ್ಟಿ ಆಗಿ ಮನೇಲೇನೆ ಕೇಕ್ ಮತ್ತೆ ಬೇಕರಿ ಐಟಮ್ಸ್ ನ ರೆಡಿ ಮಾಡ್ಕೊಡ್ತಾರೆ. ನಿಮ್ಮನೇಲಿ ಏನಾದ್ರೂ ಫಂಕ್ಷನ್ಸ್ ಗಳಿಗೆ ಕೇಕ್ ನ ರೆಡಿ ಮಾಡಿಸ್ಬೇಕು ಅಂತಿದ್ರೆ ಅಥವಾ ನಿಮಗೆ ಬೇಕಿಂಗ್ ಕಲಿಬೇಕು ಅಂತಿದ್ರೆ ಎಲ್ಲ ಡೀಟೇಲ್ಸ್ ಕೂಡ ಇವರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಲ್ಲಿ ಹೋದ್ರೆ ಎಲ್ಲ ಡೀಟೇಲ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಇದೇ ತರ ಕಂಟೆಂಟ್ಸ್ಗೆ ನನ್ನ ಪೇಜ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ.